ಹಾಯ್ ಫ್ರೆಂಡ್ಸ್, ಧರ್ಮಸ್ಥಳ ಮಂಜುನಾಥನ ದೇವಸ್ಥಾನ ಜೈನ ಆಡಳಿತಗಾರರ ಕೈಲಿದೆ ಅಂತ ಆರೋಪಿಸಲಾಗ್ತಿದೆ. ಆದರೆ ಇದೇ ಜೈನ ಧರ್ಮಕ್ಕೂ ಹಿಂದೂ ಧರ್ಮಕ್ಕೂ ಇರೋ ಲಿಂಕ್ ಗೊತ್ತಾ? ಜೈನ ಧರ್ಮದ ಇತಿಹಾಸ ನಿಮಗೆ ಗೊತ್ತಾ? ಕತ್ತಲಾದ ಮೇಲೆ ಜೈನರು ಊಟ ಮಾಡಲ್ಲ ಯಾಕೆ? ಶ್ರೀಕೃಷ್ಣ ಪರಮಾತ್ಮನಿಗೂ ಜೈನ ಧರ್ಮಕ್ಕೂ ಏನು ಲಿಂಕ್? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಜೈನ ಧರ್ಮದ ಇತಿಹಾಸದಲ್ಲಿ ಗೊಂದಲ. ಎಸ್, ಜೈನ ಧರ್ಮದ ವಿದ್ವಾಂಸರ ಪ್ರಕಾರ ಜೈನ ಧರ್ಮ 24 ತೀರ್ಥಂಕರರನ್ನ ಹೊಂದಿದೆ. ಮೊದಲ ತೀರ್ಥಂಕರ ಋಷಭನಾಥ. ಅವರು ಲಕ್ಷಾಂತರ ವರ್ಷಗಳ ಹಿಂದೆ ವಾಸಿಸಿದ್ದಾಗಿ ಉಲ್ಲೇಖವಿದೆ. ಅದೇ ರೀತಿ ಒಬ್ಬರ ನಂತರ ಒಬ್ಬರಂತೆ ತೀರ್ಥಂಕರರು ಬಂದು ಹೋಗಿದ್ದಾರೆ. ಆದರೆ ಅವರಲ್ಲಿ 23ನೇ ತೀರ್ಥಂಕರರಾದ ಪಾರ್ಶ್ವನಾಥ ಮತ್ತು 24ನೇ ತೀರ್ಥಂಕರರಾದ ಮಹಾವೀರರು ಜೈನ ಧರ್ಮಕ್ಕೆ ಭದ್ರ ಬುನಾದಿ ಹಾಕಿಕೊಟ್ರು. ಅಂದಹಾಗೆ ಈ ಮಹಾವೀರ ಕ್ರಿಸ್ತಪೂರ್ವ 599ರಿಂದ 577ರ ನಡುವೆ ಜನಿಸಿದ್ರು ಅಂತ ಕೂಡ ಹೇಳಲಾಗುತ್ತೆ. ಇತಿಹಾಸಕಾರರು ಪಾರ್ಶ್ವನಾಥ ಮತ್ತು ಮಹಾವೀರರೇ ಜೈನ ಧರ್ಮಕ್ಕೆ ಬುನಾದಿ ಹಾಕಿದ್ರು ಅಂತಾರೆ. ಜೈನ ತೀರ್ಥಂಕರರೆಲ್ಲರೂ ಕ್ಷತ್ರಿಯರೇ ಆಗಿದ್ರು. ಅದೇ ರೀತಿ 24ನೇ ತೀರ್ಥಂಕರರಾದ ಮಹಾವೀರ ಕೂಡ ಕ್ಷತ್ರಿಯರೇ ಆಗಿದ್ರು. 30ನೇ ವಯಸ್ಸಿನಲ್ಲಿ ಮನೆ ಬಿಟ್ಟ ಇವರಿಗೆ 12 ವರ್ಷಗಳ ಬಳಿಕ ಜ್ಞಾನೋದಯವಾಯಿತು. ನಂತರ ಇವರನ್ನು ಜಿನ ಅಂತ ಕರೆಯಲಾಯಿತು. ಇವರ ಬೆಂಬಲಿಗರನ್ನು ಜೈನರು ಅಂತ ಕರೆಯಲಾಯಿತು. ಹಿಂದೂ ಧರ್ಮಕ್ಕೂ ಜೈನ ಧರ್ಮಕ್ಕೂ ಲಿಂಕ್. ಸನಾತನ ಹಿಂದೂ ಧರ್ಮ ಮತ್ತು ಜೈನ ಧರ್ಮಕ್ಕೂ ನಿಕಟವಾದ ನಂಟಿದೆ. ಹಿಂದೂಗಳಲ್ಲಿ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತು ಕಲಿಯುಗ ಅನ್ನೋ ಯುಗಗಳಿವೆ. ಈ ಯುಗಗಳು ಒಂದರ ನಂತರ ಒಂದು ರಿಪೀಟ್ ಆಗುತ್ತಲೇ ಇರುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಅದೇ ರೀತಿ ಜೈನ ಧರ್ಮದಲ್ಲಿ ಇತಿಹಾಸ ಸಾಕ್ಷಿ ಇರೋದು 23 ಮತ್ತು 24ನೇ ತೀರ್ಥಂಕರರಿಗೆ ಮಾತ್ರ. ಉಳಿದ 22 ತೀರ್ಥಂಕರರ ಬಗ್ಗೆ ಬರಹಗಳಿವೆ. ಹಿಂದೂ ಧರ್ಮದಲ್ಲಿ ಹೇಗೆ ಪುರಾಣಗಳಿವೆಯೋ ಅದೇ ರೀತಿ ಜೈನ ಧರ್ಮದಲ್ಲೂ ಅವರದ್ದೇ ಆದ ಬರಹಗಳಿವೆ. ಹೀಗಾಗಿ ಅವರು ಋಷಭನಾಥನನ್ನೇ ಜೈನ ಧರ್ಮದ ಸಂಸ್ಥಾಪಕ ಅಂತ ಭಾವಿಸ್ತಾರೆ. ಜೊತೆಗೆ ಹಿಂದೂ ಧರ್ಮದಲ್ಲಿ ಒಂದೊಂದು ಯುಗದಲ್ಲಿ ಮನುಷ್ಯರ ಎತ್ತರ ಮತ್ತು ಬದುಕುತ್ತಿದ್ದ ಜೀವಿತಾವಧಿಯಲ್ಲಿ ವ್ಯತ್ಯಾಸ ಇರ್ತಿತ್ತು. ದ್ವಾಪರ ಯುಗದ ಜನ 1000 ವರ್ಷ ಬದುಕಿದ್ರೆ ತ್ರೇತಾಯುಗದ ಜನ 10,000 ವರ್ಷ ಬದುಕಿದ್ರು. ಅದೇ ರೀತಿ ಸತ್ಯಯುಗದ ಜನ 1,00,000 ವರ್ಷ ಬದುಕ್ತಿದ್ರು ಅಂತ ಹೇಳಲಾಗಿದೆ. ಅದೇ ರೀತಿ ಜೈನ ಧರ್ಮದ ತೀರ್ಥಂಕರರು ಕೂಡ ಒಬ್ಬರಿಗಿಂತ ಒಬ್ಬರು ಹೆಚ್ಚೆಚ್ಚು ವರ್ಷ ಬದುಕಿದ್ದರು ಅಂತ ಉಲ್ಲೇಖಿಸಲಾಗಿದೆ. ಕೃಷ್ಣನಿಗೂ ಜೈನರಿಗೂ ಏನು ಲಿಂಕ್? ಜೈನ ಧರ್ಮದಲ್ಲಿರೋ ಬರಹಗಳ ಪ್ರಕಾರ ಇವರ 22ನೇ ತೀರ್ಥಂಕರ ದ್ವಾಪರ ಯುಗದಲ್ಲಿ ಅಂದರೆ 5,000 ವರ್ಷಗಳ ಹಿಂದೆ ಬದುಕಿದ್ದರು. ಶ್ರೀಕೃಷ್ಣ ಪರಮಾತ್ಮ ಕೂಡ ಅದೇ ಅವಧಿಯಲ್ಲಿ ಭೂಮಿಯಲ್ಲಿ ಅವತಾರ ಎತ್ತಿದ್ರು. ಈ ನೇಮಿನಾಥ ಬೇರೆ ಯಾರೂ ಅಲ್ಲ, ಶ್ರೀಕೃಷ್ಣನ ಕಸಿನ್ ಆಗಿದ್ರು ಅಂತ ಕೂಡ ಜೈನ ಧರ್ಮದಲ್ಲಿ ಉಲ್ಲೇಖವಿದೆ. ಜೈನ ಧರ್ಮ ಇಬ್ಬಾಗವಾಗಿದ್ದು ಯಾಕೆ? ದಿಗಂಬರರು ಬಟ್ಟೆ ಧರಿಸಲ್ಲ ಯಾಕೆ? ಹೀಗೆ ಶುರುವಾದ ಜೈನ ಧರ್ಮ ಕಾಲ ಕಳೆದಂತೆ ದೊಡ್ಡದಾಗಿ ಬೆಳೀತು. ಮೌರ್ಯ ಸಾಮ್ರಾಜ್ಯದ ಸಂಸ್ಥಾಪಕ ಚಂದ್ರಗುಪ್ತ ಮೌರ್ಯ ಕೂಡ ಅಂತ್ಯದಲ್ಲಿ ಜೈನ ಧರ್ಮ ಸ್ವೀಕರಿಸಿದ್ರು. ಅಷ್ಟೇ ಅಲ್ಲ, ಜೈನ ಧರ್ಮದಲ್ಲಿರೋ ಸಲ್ಲೇಖನ ಅನ್ನೋ ಕಠಿಣ ಉಪವಾಸ ವ್ರತ ಮಾಡಿ ಶ್ರವಣ ಬೆಳಗೊಳದಲ್ಲಿ ಪ್ರಾಣ ಬಿಟ್ರು. ಆದರೆ ನಂತರದಲ್ಲಿ ಜೈನ ಧರ್ಮ 2 ಭಾಗ ಆಯಿತು. ಒಂದು ಗುಂಪು ಜೈನ ಧರ್ಮದವರು ಯಾವುದೇ ವಸ್ತುವನ್ನು ಬಳಸಬಾರದು, ಎಷ್ಟರ ಮಟ್ಟಿಗೆ ಅಂದರೆ ಬಟ್ಟೆಯನ್ನು ಕೂಡ ಧರಿಸಬಾರದು, ಆಕಾಶವೇ ನಮಗೆ ನಿಜವಾದ ಉಡುಪು ಅಂತ ಪ್ರತಿಪಾದಿಸಿದ್ರು. ಇವರನ್ನು ದಿಗಂಬರರು ಅಂತ ಕರೆಯಲಾಯಿತು. ಅದೇ ಮತ್ತೊಂದು ಗುಂಪು ಬಟ್ಟೆ ತ್ಯಜಿಸಬೇಕು ಅಂತೇನೂ ಇಲ್ಲ ಅಂತ ವಾದಿಸಿದ್ರು. ಜೊತೆಗೆ ಬಿಳಿ ವಸ್ತ್ರವನ್ನು ಧರಿಸೋದು ರೂಢಿ ಮಾಡಿಕೊಂಡ್ರು. ಅವರನ್ನು ಶ್ವೇತಾಂಬರರು ಅಂತ ಕರೆಯಲಾಯಿತು. ಹೀಗೆ ಜೈನ ಧರ್ಮ 2 ಭಾಗವಾಯಿತು. ಆದರೆ ಎರಡೂ ಗುಂಪಿನ ನಂಬಿಕೆ ಜೈನ ಧರ್ಮವೇ ಆಗಿತ್ತು. ಜೈನ ಧರ್ಮದ ಕೆಲವೊಂದು ಆಚರಣೆಗಳು. ಅಹಿಂಸೆ ಅನ್ನೋದು ಜೈನ ಧರ್ಮದ ಪ್ರಮುಖ ಆಧಾರವಾಗಿದೆ. ಹೀಗಾಗಿ ಇವರು ಶುದ್ಧ ಸಸ್ಯಾಹಾರಿಗಳು. ಜೈನ ಧರ್ಮದಲ್ಲಿ ಕೆಲವೊಂದು ಆಚರಣೆಗಳಿವೆ. ಕತ್ತಲಾದ ಬಳಿಕ ಊಟ ಮಾಡಬಾರದು ಅನ್ನೋದು ಅದರಲ್ಲಿ ಪ್ರಮುಖವಾಗಿದೆ. ಯಾಕಂದ್ರೆ ಕತ್ತಲಾದ್ಮೇಲೆ ಊಟ ಮಾಡುವಾಗ ಊಟದಲ್ಲಿ ಕೀಟಗಳು ಬಿದ್ದರೆ ಗೊತ್ತಾಗಲ್ಲ. ಇದರಿಂದ ಪ್ರಾಣಿ ಹಿಂಸೆ ಆಗುತ್ತೆ ಅನ್ನೋದು ಅವರ ನಂಬಿಕೆ. ಅದೇ ರೀತಿ ಜೈನ ಧರ್ಮದಲ್ಲಿ ಮುಖಕ್ಕೆ ಮಾಸ್ಕ್ ಧರಿಸೋ ಸಂಪ್ರದಾಯವೂ ಜಾರಿಯಲ್ಲಿದೆ. ಉಸಿರಾಡುವಾಗ ಗಾಳಿಯಲ್ಲಿರೋ ಸಣ್ಣ ಸಣ್ಣ ಕ್ರಿಮಿಗಳು ಕೂಡ ಶ್ವಾಸಕೋಶಕ್ಕೆ ಹೋಗಿ ಅವುಗಳು ಸತ್ತೋಗಬಾರದು ಅನ್ನೋದು ಇದಕ್ಕೆ ಕಾರಣ.
ಇನ್ನು ಜೈನ ಗುರುಗಳು ನಡೆಯುವಾಗ ನೆಲಗುಡಿಸಿಕೊಂಡೇ ನಡೆಯುತ್ತಾರೆ. ನೆಲದಲ್ಲಿ ಸಣ್ಣ ಪುಟ್ಟ ಕೀಟಗಳಿದ್ದು ಅವುಗಳು ಕಾಲಿಗೆ ಸಿಕ್ಕಿ ಸಾಯಬಾರದು ಅನ್ನೋದು ಇದಕ್ಕೆ ಕಾರಣ. ಜೈನ ಧರ್ಮದ ತತ್ವ ಸಿದ್ಧಾಂತಗಳು ಏನು? ಯಾವುದೇ ಜೀವಕ್ಕೆ ಹಿಂಸೆ ಮಾಡಬಾರ್ದು, ಸತ್ಯ ಹೇಳಬೇಕು, ಮೋಸ ಮಾಡಬಾರ್ದು, ಕಳ್ಳತನ ಮಾಡಬಾರ್ದು ಅಂತ ಜೈನ ಧರ್ಮದಲ್ಲಿ ಹೇಳಲಾಗಿದೆ. ಜೊತೆಗೆ ಹಿಂದೂ ಧರ್ಮದ ರೀತಿಯಲ್ಲೇ ಇಲ್ಲೂ ಪುನರ್ಜನ್ಮವನ್ನು ನಂಬಲಾಗಿದೆ. ಒಂದು ದೇಹ ಸತ್ತಾಗ ಆತ್ಮ ಮತ್ತೊಂದು ದೇಹವನ್ನ ಪ್ರವೇಶಿಸುತ್ತೆ. ಹೀಗೆ ಹುಟ್ಟು ಸಾವಿನ ಚಕ್ರದಲ್ಲಿ ಆತ್ಮ ಸಿಲುಕಿದೆ. ನಾವು ಮಾಡುವ ಕರ್ಮದ ಮೇಲೆ ನಮ್ಮ ಜೀವನ ನಿರ್ಧಾರವಾಗುತ್ತೆ. ಮುಂದೆ ಯಾವ ಜನ್ಮ ಅನ್ನೋದು ಕೂಡ ನಾವು ಮಾಡೋ ಕರ್ಮದ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಜೈನ ಧರ್ಮದಲ್ಲಿ ಹೇಳಲಾಗಿದೆ. ಹಿಂದೂ ಧರ್ಮದಲ್ಲೂ ಇದೇ ನಂಬಿಕೆ ಇರೋದು ಗಮನಾರ್ಹ. ಗೊಮ್ಮಟೇಶ್ವರ ಬಾಹುಬಲಿ ಯಾರು? ಈಗ ಹಲವಾರು ಕಡೆ ಗೊಮ್ಮಟೇಶ್ವರನ ಪ್ರತಿಮೆ ಇದೆ. ಇದು ಜೈನ ಧರ್ಮದ ಆರಾಧನೆಯ ಒಂದು ಭಾಗವೇ ಆಗಿದೆ. ಗೊಮ್ಮಟೇಶ್ವರ ಬೇರೆ ಯಾರೂ ಅಲ್ಲ, ಜೈನ ಧರ್ಮದ 1ನೇ ತೀರ್ಥಂಕರ ಎಂದು ನಂಬಲಾದ ವೃಷಭನಾಥರ ಮಗ. ವೃಷಭನಾಥರಿಗೆ 2 ಪತ್ನಿಯರಿದ್ರು, ಸುನಂದ ಮತ್ತು ನಂದ ಅಂತ. ಸುನಂದೆಯ ಮಗ ಬಾಹುಬಲಿ. ಅದೇ ನಂದಾಗೆ 100 ಜನ ಮಕ್ಕಳಿದ್ರು. ಅವರಲ್ಲಿ ದೊಡ್ಡವರು ಭರತ. ತಂದೆ ವೈರಾಗ್ಯ ಹೊಂದಿದಾಗ ತನ್ನೆಲ್ಲಾ ಮಕ್ಕಳಿಗೆ ರಾಜ್ಯ ಹಂಚಿ ತಪಸ್ಸಿಗೆ ತೆರಳಿದ್ರು. ನಂತರದಲ್ಲಿ ಭರತ ಲೋಕವನ್ನೇ ಗೆದ್ದು ಬಂದರೂ ಚಕ್ರರತ್ನ ಅರಮನೆಯೊಳಗೆ ಬರಲಿಲ್ಲ. ಯಾಕೆ ಅಂತ ನೋಡಿದಾಗ ತಾನು ಇನ್ನೂ ತನ್ನ ತಮ್ಮಂದಿರನ್ನ ಗೆದ್ದಿಲ್ಲ ಅಂತ ಗೊತ್ತಾಗುತ್ತೆ. ಆಗ ತನ್ನ ತಮ್ಮಂದಿರು ತನಗೆ ಬಂದು ಶರಣಾಗುವಂತೆ ಆದೇಶ ಹೊರಡಿಸಿದ. ಭರತನ ಉಳಿದೆಲ್ಲ ತಮ್ಮಂದಿರು ತಮ್ಮ ತಂದೆ ವೃಷಭನಾಥರ ಬಳಿ ಹೋಗಿ ದೀಕ್ಷೆ ಪಡೆದ್ರು. ಆದ್ರೆ ಬಾಹುಬಲಿ, ನಾನು ನನ್ನ ತಂದೆ ಬಿಟ್ಟು ಬೇರೆ ಯಾರಿಗೂ ತಲೆಬಾಗಲ್ಲ, ಹೀಗಾಗಿ ಭರತನಿಗೆ ರಾಜ್ಯ ಕೊಡಲ್ಲ ಅಂತ ಹೇಳಿದ್ರು. ಆಗ ಇಬ್ಬರ ನಡುವೆ ಯುದ್ಧ ನಡೀತು. ಅಂತಿಮವಾಗಿ ಬಾಹುಬಲಿಯೇ ವಿನ್ನಾದ್ರು. ಆದ್ರೆ ಅಣ್ಣನನ್ನೇ ಸೋಲಿಸಿ ಬಿಟ್ನಲ್ಲ ಅಂತ ಮನನೊಂದು ವೈರಾಗ್ಯ ತಾಳಿದ್ರು. ರಾಜ್ಯವನ್ನೆಲ್ಲ ಭರತನಿಗೆ ನೀಡಿ ತಂದೆ ಬಳಿ ಹೋಗಿ ದೀಕ್ಷೆ ಪಡೆದರು. ಹಲವು ವರ್ಷಗಳ ಬಳಿಕ ಜ್ಞಾನೋದಯವಾಗಿ ಜ್ಞಾನ ಪಡೆದುಕೊಂಡ್ರು. ಹೀಗಾಗಿಯೇ ಜೈನ ಧರ್ಮದಲ್ಲಿ ಬಾಹುಬಲಿಗೆ ಪೂಜ್ಯ ಸ್ಥಾನವಿದೆ. ದೇಶದ ಹಲವು ಭಾಗಗಳಲ್ಲಿ ಬಾಹುಬಲಿ ನೆನಪಲ್ಲಿ ಗೊಮ್ಮಟೇಶ್ವರನ ವಿಗ್ರಹ ಕೆತ್ತಲಾಗಿದೆ. ಭಾರತದಲ್ಲಿ ಜೈನರ ಜನಸಂಖ್ಯೆ ಎಷ್ಟಿದೆ? ಜೈನ ಧರ್ಮ ಭಾರತದಲ್ಲಿ ಅಲ್ಪಸಂಖ್ಯಾತ ಸಮುದಾಯವಾಗಿದ್ದು ಇಡೀ ದೇಶದಲ್ಲಿ 45 ಲಕ್ಷದಷ್ಟು ಜನಸಂಖ್ಯೆ ಹೊಂದಿದೆ. ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಅಂದರೆ 14 ಲಕ್ಷ ಮಂದಿ ಜೈನರಿದ್ದಾರೆ. ರಾಜಸ್ಥಾನದಲ್ಲಿ 6,22,000, ಗುಜರಾತ್ನಲ್ಲಿ 5,80,000, ಮಧ್ಯಪ್ರದೇಶದಲ್ಲಿ 5,67,000ದಷ್ಟು ಜೈನರ ಜನಸಂಖ್ಯೆ ಇದೆ. ಇನ್ನು ಕರ್ನಾಟಕದಲ್ಲಿ 4,40,000 ಮಂದಿಯಷ್ಟು ಜೈನ ಜನಸಂಖ್ಯೆ ಇದೆ. ದೆಹಲಿಯಲ್ಲಿ 1,66,000, ಉತ್ತರ ಪ್ರದೇಶದಲ್ಲಿ 2,13,000, ತಮಿಳುನಾಡು 89,000 ಜೈನ ಜನಸಂಖ್ಯೆ ಹೊಂದಿದೆ. ಛತ್ತೀಸ್ಗಢದಲ್ಲಿ 61,000, ಪಶ್ಚಿಮ ಬಂಗಾಳದಲ್ಲಿ 60,000, ಆಂಧ್ರದಲ್ಲಿ 54,000, ಹರಿಯಾಣದಲ್ಲಿ 52,000, ಪಂಜಾಬ್ನಲ್ಲಿ 45,000, ಅಸ್ಸಾಂನಲ್ಲಿ 26,000, ಬಿಹಾರದಲ್ಲಿ 19,000, ಜಾರ್ಖಂಡ್ನಲ್ಲಿ 15,000 ಜೈನರಿದ್ದಾರೆ. ಇನ್ನುಳಿದ ರಾಜ್ಯಗಳಲ್ಲಿ ಇವರ ಸಂಖ್ಯೆ ತುಂಬಾ ಕಡಿಮೆ ಇದ್ದು ಎಲ್ಲ ಸೇರಿಸಿ ಜಸ್ಟ್ 40,000ದಷ್ಟಿದ್ದಾರೆ. ಫ್ರೆಂಡ್ಸ್, ಇದು ಜೈನ ಧರ್ಮದ ಬಗ್ಗೆ ಕೆಲವೊಂದು ಅಪರೂಪದ ಮಾಹಿತಿಯನ್ನು ನೀಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.